ಇರ್ತಕ್ಕಂಥ ರಾಷ್ಟ್ರ, ಅಂಬೇಡ್ಕರ್ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಬೆಲೆ ಕೊಡಿ, ಪೊಲೀಸ್ನವರಿಗೆ ಬೆಲೆ ಕೊಡಿ, ಲಾ ಅಂಡ್ ಆರ್ಡರ್ ಬೆಲೆ ಕೊಡಿ. ನಿಮ್ಗೆ ಯಾವುದು ಭಯ ಇಲ್ಲ, ಯಾವುದು ಭಯ ಇಲ್ಲ. ಅಲ್ಲ ಶಿವಕುಮಾರ್ ಅವರು ಈದ್ ಮಿಲಾದ್ ನಡೆದಾಗ ಒಂದೇ ಒಂದು ಕಲ್ಲು ತೂರಾಟವನ್ನ ಹಿಂದೂ ಸಮಾಜ ಮಾಡಿಲ್ಲ. ಅದೇ ಈದ್ ಮಿಲಾದ್ ನಲ್ಲಿ 100 ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತಾರೆ. ಖುಷಿ ಜಾಸ್ತಿ ಗೌರವಿಸ್ತೀವಿ. ಗಣೇಶ ಮೆರವಣಿಗೆಯನ್ನ ಗೌರವಿಸಿಲ್ಲ. ಇದು ಪಾಕಿಸ್ತಾನ ಅಲ್ಲ ರೀ, ಶಿವಕುಮಾರ್ ಸರ್, ದೇಶವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ಶಿವಕುಮಾರ್ ಸರ್, ನಮಗೆ ಗಣಪತಿ ಮೆರವಣಿಗೆ ಬೇಡ, ಸೂಕ್ಷ್ಮ ಪ್ರದೇಶ, ಹನುಮ ಭಾಗಧ್ವಜ ಇಲ್ಲ, ನಮಗೆ ಕೋಮು ಭಾವನೆಗಳನ್ನ ಕೆರಳಿಸುತ್ತೆ. ನ್ಯಾಷನಲ್ ಎಂಬ್ಲಮ್ ಸರ್, ಅಶೋಕ ಎಂಬ್ಲಮ್ ನಾವು ಕಲ್ಲಲ್ಲಿ ಕೊಡ್ತೀವಿ, ಯಾಕಂದ್ರೆ ಇದು ನಮ್ಮ ಕೋಮು ಭಾವನೆಗೆ ಧಕ್ಕೆ ತರುತ್ತೆ. ಎಲ್ಲಿಯ ಸೆಕ್ಯುಲಾರಿಸಂ, ಎಲ್ಲಿಯ ಜಾತ್ಯತೀತ ಮನೋಭಾವನೆ, ಇದನ್ನೆಲ್ಲ ಗಮನಿಸ್ಕೊಂಡು ಕೂಡ ಸರ್ವಜನಾಂಗದ ಶಾಂತಿಯ ತೋಟ ನಾವು ಜಪ ಮಾಡ್ತಾನೆ ಇರಬೇಕು. ಕಲ್ಗಳು ಬರ್ತಾನೆ ಇರುತ್ತೆ, ಕಲ್ ತಗೊಂಡು ನ್ಯಾಷನಲ್ ಎಂಬ್ಲಮ್ನ ಚಚ್ತಾನೆ ಇರ್ತಾರೆ, ಆದ್ರೂ ಕೂಡ ನಮ್ಮದು ಸರ್ವಜನಾಂಗದ ಶಾಂತಿಯ ತೋಟ. ಇದೇನು ಹೊಸದಲ್ಲ ಮೇಡಮ್. ನಾನೇನು ತುಂಬ ಹಳೆ ಉದಾಹರಣೆಗಳನ್ನೆಲ್ಲ ಹೇಳಕ್ಕೆ ಇಷ್ಟಪಡಲ್ಲ. ಪ್ರತಿದಿನ ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಇವ್ರು ಹೇಳ್ದಂಗೆ ಯಾವುದೋ ಚಿಕ್ಕಮಂಗ್ಳೂರು ಇನ್ನೊಂದು ಮತ್ತೊಂದು ನಾನು ಹೇಳಲ್ಲ. ಕೇಳಿ ನಾನು ಹಳೇದು ಹೇಳಲ್ಲ, ನಾನು ಈಗ ರೀಸೆಂಟ್ ಆಗಿ ನಾನು ಈಗ ನಡೀತಾ ಇರೋದನ್ನ ಹೇಳ್ತೀನಿ. ನೀವು ಹೇಳಿದ್ದನ್ನ ಶಿವಕುಮಾರ್ ಸರ್ 10 ಸೆಕೆಂಡ್. ಪಾಷಾ ಅವರೇ, ನಿಮ್ಮ ಓಪನಿಂಗ್ ರಿಮಾರ್ಕ್ ಅಲ್ಲೇ ಹೇಳ್ಬಿಟ್ರಿ, ಯಾರೋ ಒಬ್ಬ ಕಿಡಿಗೇಡಿ ಮಾಡಿದ್ದಕ್ಕೆ ಇಡೀ ಮುಸಲ್ಮಾನ್ ಸಮುದಾಯ ಅನ್ಬೇಡಿ ಅಂತ ಹೇಳಿ. ಈಗ ಚಿಕ್ಕಮಗಳೂರು ಉದಾಹರಣೆ 10 ಸತಿ ಕೇಳಿಸ್ಕೊಳ್ಬೇಕು ಸರ್, ನೀವು ಕೇಳಿಸ್ಕೊಳ್ಬೇಕು ಸರ್, ನೀವು ಕೇಳಿಸ್ಕೊಳ್ಬೇಕು ಸರ್, ನೀವು ಕೇಳಿಸ್ಕೊಳ್ಬೇಕು. ಅಂದ್ರೆ ಚಿಕ್ಕಮಂಗ್ಳೂರ್ನಲ್ಲಿ ಯಾರೋ ಕಿಡಿಗೇಡಿ ಮಾಡಿದ್ದು ಅಂತ ನೀವ್ ಹೇಳಕ್ ರೆಡಿ ಇಲ್ಲ. ಹಿಂದೂ ಹುಡುಗ ಇದನ್ನೇ ನಾವು ಮುಸ್ಲಿಂ ಹುಡುಗ ಅನ್ಬಿಟ್ರೆ ನಿಮಗೆ ಸಹಿಸ್ಕೊಳಕ್ ಆಗಲ್ಲ. ಶಿವಕುಮಾರ್ ಅವರೇ ಮುಂದುವರ್ಸಿ. ಮೇಡಮ್, ನಾನು ಹೇಳ್ತಾ ಇರೋದು ಈಗ ರೀಸೆಂಟ್ ಆಗಿ ನಡೆದಿದ್ದು. ಅವರೇ ಒಪ್ಕೊಂಡ್ರು, ಯಾರೋ ಒಬ್ಬ ಕಿಡಿಗೇಡಿ, ಮತ್ತೊಬ್ಬ ಬುದ್ಧಿ ಇಲ್ಲದೆ ಇರೋಂಥವ್ರು ಅಂತ. ಪಾತನಪುರದ್ದು ಮೊನ್ನೆ ಗಲಾಟೆ ಆದಾಗ ಕಳ್ಳು ಹೊಡೆದ್ರು ಚಿಕ್ಕ ಮಕ್ಕಳ ಮೇಲೆ. ಅವತ್ತು ರಾತ್ರಿ 8:00 ನಾವು ಅಲ್ಲಿದ್ದೀವಿ. ನಾನೇ ಸ್ಟೇಷನಲ್ಲಿ ಕೂತ್ಕೊಂಡು DCP ACP ಹತ್ರ ಮಾತಾಡಿ ಸ್ಥಳಕ್ಕೆ ಹೋಗಿದ್ದೀವಿ. ಬೆಳಿಗ್ಗೆ ಅರೆಸ್ಟ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ ಶಿವಕುಮಾರ್ ಅಂತ ಮಾಡಿದ್ರು. ಅದ್ರ ನೋಡಿದಾಗ ಅವರು ಚಿಕ್ಕ ಮಕ್ಕಳು ಫ್ರೇಮ್ ಮಾಡ್ತಾರೆ ಅಂದ್ರೆ ಅವ್ರ ಮೈನರ್ಗಳು, ಅವ್ರಿಗೆ ಕೇಸು ಆರಾಮಾಗಿ ಆಚೆ ಬರ್ಬೋದು ಅನ್ನೋ ಕಾರಣಕ್ಕೆ ಇವ್ರು ಮಾಡ್ತಾರೆ. ಇವ್ರೇ ಹೇಳೋದನ್ನೇ ನಾನು ಹೇಳ್ತೀನಿ. ಇವ್ರಿಗೆ ಸಂವಿಧಾನ ಎಲ್ಲ ಮಾತಾಡಿದ್ರು. ಸಂವಿಧಾನದ ಬಗ್ಗೆ ಇವ್ರಿಗೆ ಎಳ್ಳಷ್ಟು ಇಲ್ಲ. ನೆನ್ನೆ ಅವರು ಇನ್ನೊಂದು ಟಿವಿಲಿ ನೋಡಿದೆ, ಅವ್ರು ಹೇಳ್ತಾರೆ ನನಗೆ ನನ್ನ ಧರ್ಮ ಅಷ್ಟೇ ಶ್ರೇಷ್ಠ, ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಅದೇ ಸರಿ. ಈಗ 1950 ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಇವ್ರನ್ನೂ ಕೂಡ ಸೇರಿಸ್ಕೊಂಡೆ ಕಾನೂನು ಮಾಡಿದ್ರು. ನನಗೋಸ್ಕರ ಅವ್ರಿಗೋಸ್ಕರ ಮಾಡಲಿಲ್ಲ. ಆದರೆ ಇವ್ರೇನು ಹೇಳೋದು, ನನಗೆ ನಮ್ಮ ದೇಶದ ಕಾನೂನು ಸಂವಿಧಾನ ಬೇಡ, ನನಗೆ ಸಿರಿಯಲ್ ಆಗಬೇಕು ಅಂತಾರೆ. ಆ ರೀತಿ ಉದಾಹರಣೆ ಕೊಡ್ಕೊಂಡು ಹೋದ್ರೆ, ಈಗ ಮೊನ್ನೆ 150 ವರ್ಷದ ಪ್ರಯುಕ್ತ ಒಂದೇ ಮಾತರಂ ಹೇಳಿ ಅಂತ ಅಂದ್ರೆ ನಾನು ಹೇಳಲ್ಲ. ಏನಕ್ಕೆ ಹೇಳಲ್ಲ ಅಂತಾರೆ? ಅದ್ರಲ್ಲಿ ದುರ್ಗೆ ಬಂದ್ರು, ನಾನು ಹೇಳೋದನ್ನ ಕೇಳಿ, ದುರ್ಗೆ ಬಂದ್ರು. ಮಾತಾಡಿದ್ರಿ ಶಿವಕುಮಾರ್ ಅವರೇ. ನಮ್ ಜೊತೆ JDS ವಕ್ತಾರರು ಜಾಯ್ನ್ ಆಗಿದ್ದಾರೆ. ಆದೇಶ್ ಅವರು ಫಸ್ಟ್ ಟೈಮ್ ಇನ್ ರಿಪಬ್ಲಿಕ್ ಸ್ಟುಡಿಯೋ. ಆಯ್ತು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆದೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕರೆಕ್ಟು, ನಾವು ಒಂದೇ ಮಾತ್ರ ಹೇಳೋಲ್ಲ, ಯಾಕಂದ್ರೆ ನಮ್ಮ ಕುರಾನ್ ನಲ್ಲಿ ಇರ್ತಕ್ಕಂಥ ಅಂಶಗಳಿಗೆ ವಿರೋಧ ಸಹಿಸ್ಕೊಳ್ತೀವಿ. ನಾವು ಭಾರತ್ ಮಾತಾ ಕಿ ಜೈ ಅನ್ನಲ್ಲ, ಯಾಕೆ? ಅದು ನಮ್ಮ ಕುರಾನ್ನ ತತ್ವಗಳಿಗೆ ವಿರೋಧ. ಕರೆಕ್ಟ್, ಪಾಷಾ ಅವ್ರು ಹೇಳ್ತಿದ್ದಾರೆ. ನಾವು ಸಹಿಸ್ಕೊಳ್ತೀವಿ, ಯಾಕಂದ್ರೆ ನಮ್ಮ ತತ್ವಗಳಿಗೆ, ಆದರ್ಶಗಳಿಗೆ ವಿರೋಧ. ಹೌದು, ನಾವು ಅಶೋಕ ಎಂಬ್ಲಮನ್ನ ಸಹಿಸ್ಕೊಳ್ಳಲ್ಲ, ನಮ್ಮ ಧರ್ಮಕ್ಕೆ ವಿರೋಧ. ನಾವು ಗಣೇಶನನ್ನ ಸಹಿಸ್ಕೊಳ್ಳೋದಿಲ್ಲ, ಕನ್ನಡವನ್ನ ಕನ್ನಡಾಂಬೆ ಅಂತ ಕರೆಯೋದಿಲ್ಲ, ನಾವು ಶಿವಾಜಿಯನ್ನ ಸಹಿಸ್ಕೊಳ್ಳೋದಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಭಾರತದ ಸಂವಿಧಾನವನ್ನ ಪಾಲನೆ ಮಾಡೋರು. ಎಷ್ಟು ದ್ವಂದ್ವ ಇದೆ ಈ ಹೇಳಿಕೆಯಲ್ಲಿ. ಎಸ್ ಸರ್, ಎಸ್ ಮ್ಯಾಮ್. ಈಗ ಸುಜಲಾಂ ಸುಶಲಾಂ ಮಲಯಜ ಸಿಚಲಾಂ ಸಸ್ಯ ಶ್ಯಾಮಲಾಂ ಮಾತ್ರಂ, ಇದರಲ್ಲಿ ಏನು, ಅದರಲ್ಲಿ ಹಿಂದೂ ಅಥವಾ ಮುಸಲ್ಮಾನಕ್ಕೆ ಏನಿದೆ ಸರ್? ಇದರಲ್ಲಿ ಏನಿದೆ? ಒಂದು ನಮ್ಮ ಪ್ರಕೃತಿಯನ್ನು ವರ್ಣಿಸುವಂಥ ಇದರಲ್ಲಿ ಆ ಒಂದು ಹಿಂದೂ ಮುಸಲ್ಮಾನ ಅದೇನಿದೆ ಅದರಲ್ಲಿ ಹೇಳುವಂಥದ್ದಕ್ಕೆ ಸಂಕೋಚ ಏನು?
ಆಮೇಲೆ ಎರಡನೇದು ಈ ಇನ್ಸಿಡೆಂಟ್ ಅಂತ ಬಂದಾಗ ಸೊ ಈಗ ನಮ್ಮ ಲಾ ಆ್ಯಂಡ್ ಆರ್ಡರ್ ಎಲ್ಲಿಗೆ ಹೋಗ್ತಾ ಇದೆ, ಈಗ ನಮ್ಮ ಆ ಒಂದು ಹೋಮ್ ಮಿನಿಸ್ಟ್ರಿ ಆಗಿರ್ಬೋದು ಏನೇ ಮಾಡಿದ್ರೂ ಅವರು ಸಹಿಸ್ಕೊಳ್ಳೋವಂಥದ್ದು ಒಂದು ಆ ದಾಟಿ ಏನಿದೆ, ಈಗ ಅವರು ರಾಜೀನಾಮೆ ಕೊಡೋದು ಬೇಡವಾ? ಸೊ ಅವರು ಇದೇನು ಮೊದಲನೇ ಸರಿನ ಈ ಥರ ನಡೀತಾ ಇರೋದು? ಈಗ ಕಾಂಗ್ರೆಸ್ ಸರ್ಕಾರ ಮೊಟ್ಟ ಮೊದಲಿಗೆ ಬಂದಾಗಲೇ ಇವೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವರು ರಾಜೀನಾಮೆ ಕೊಡಲೇಬೇಕು. ಆಮೇಲೆ ಏನು ನಮಗಲ್ಲಿ ಈ ಒಂದು ನಡೀತಿದ್ದಾವೆ ಇವೆಲ್ಲ ಯಾರೋ ಒಬ್ರು ಕಿಡಿಗೇಡಿಗಳು ಅವ್ರು ಇವರು ಅನ್ನೋಕ್ಕಿಂತ ಎಲ್ಲೋ ಒಂದು ಕಡೆ ಆ ಕಿಡಿಗೇಡಿಗಳು ಮಕ್ಕಳಾದ್ರೂ ಸ್ವಂತ ಮಾಡಲ್ಲ, ಯಾರಾದ್ರು ಹೇಳ್ಕೊಟ್ಟೆ ಮಾಡಿಸಿರ್ತಾರೆ. ಸೊ ಹಂಗಾಗಿ ಆ ಒಂದು ಮಕ್ಕಳು ಅನ್ನೋದನ್ನ ನಾವು ಯಾವತ್ತೂ ಬೈ ಮಾಡೋದೇ ಇಲ್ಲ. ಸೊ ನಿಮ್ಮ ಆರ್ಗ್ಯುಮೆಂಟ್ ಇಟ್ ಈಸ್ ನಾಟ್ ಬೈಯಬಲ್. ಸೊ ನೀವು ಅದನ್ನು ಮಾತಾಡಲೇಬೇಡಿ. ಸೊ ಏನಿದ್ರು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನಮ್ಮ ದೇಶ ಒಂದು ಅತ್ಯುತ್ತಮ ದೇಶವಾಗಬೇಕು. ನಾವೆಲ್ಲರೂ ನಂಬರ್ 1 ಎಕಾನಮಿ ಆಗಬೇಕು. ಸೊ ಎಲ್ಲರೂ ಅದ್ರ ಮಟ್ಟ ಯೋಚನೆ ಮಾಡೋಣ. ನಿಜವೇ ಆರ್ ಅಶೋಕ್ ಅವರು ಕೂಡ ಈ ಇನ್ಸಿಡೆಂಟ್ ಬಗ್ಗೆ ಮಾತನಾಡಿದ್ದಾರೆ, ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಆದ್ರೆ ಈ ಕೋಗಿಲು ಬಡಾವಣೆಯ ವಿಚಾರದಲ್ಲಾದ ಒಂದು ಅಂದ್ರೆ ಪಾಕಿಸ್ತಾನದಿಂದ ಕೆಲವರು ಅದಕ್ಕೆ ರಿಯಾಕ್ಟ್ ಮಾಡಿದ್ದನ್ನು ಕನೆಕ್ಟ್ ಮಾಡ್ಕೊಂಡು ಮಾತನಾಡಿದ್ದಾರೆ. ಆರ್ ಅಶೋಕ್ ಅವರ ಹೇಳಿಕೆಯನ್ನು ಗಮನಿಸಿ ಇದ್ರ ಬಗ್ಗೆ ಕೂಡ ಈ ಆಯಾಮದಲ್ಲೂ ಕೂಡ ನಾವು ಚರ್ಚೆ ಮಾಡೋ ಪ್ರಯತ್ನ ಮಾಡೋಣ. ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್. ಗಲಾಟೆ ಆದ ತಕ್ಷಣ ಪಾಕಿಸ್ತಾನದ ಅಂಬಾಸಿಡರ್ ಟ್ವೀಟ್ ಮಾಡಿದ್ರು, ಅಂದ್ರೆ ಲಿಂಕ್ ಇಟ್ಕೊಂಡವ್ರೆ ಇವರೆಲ್ಲ. ಮೋಸ್ಟ್ಲಿ ಶಿವಾಜಿ ಗಲಾಟೆಗೂ ಪಾಕಿಸ್ತಾನದ ಟ್ವೀಟ್ ಮಾಡ್ತಾರೋ ಗೊತ್ತಿಲ್ಲ, ಅದರಿಂದ ಲಿಂಕ್ ಇರ್ಬೋದು ಇವ್ರಿಗೆ. ಅದರಿಂದ ಇವ್ರ ಮೇಲೆಲ್ಲ ದೇಶದ್ರೋಹದ ಕೇಸ್ ಹಾಕ್ಬೇಕು, ಇವ್ರನ್ನೆಲ್ಲ ಗೂಂಡಾ ಆಕ್ಟಲ್ಲಿ ಒಳಗಾಕ್ಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಸಿಕಂದರ್ ಅವ್ರು ನಮ್ಮ ಜೊತೆ ಇದ್ದಾರೆ ಆಚೆಯಿಂದ. ಸಿಕಂದರ್ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ದೇಶದ್ರೋಹ ಅಂದಲೇ ಇನ್ನೇನು ಹೇಳಬೇಕು ಸರ್? ಈ ನೆಲದ ಅಂದ್ರೆ ನಮ್ಮ ದೇಶದ ನೆಲದ ಮೂಲ ಸಂಸ್ಕೃತಿ, ದೇವಾನುದೇವತೆಗಳ ಆರಾಧನೆ, ಮೆರವಣಿಗೆ, ಉತ್ಸವ, ನಾವು ಇದನ್ನು ವಿರೋಧಿಸ್ತೀವಿ ಅಂದ್ರೆ ಈ ದೇಶದ ಮೂಲ ತತ್ವವನ್ನ ವಿರೋಧ ಮಾಡಿದಾಗಲ್ವಾ? ಅದು ದೇಶದ್ರೋಹ ಅಲ್ವಾ? ಇನ್ನೊಂದು ಸಮುದಾಯವನ್ನ ಭ್ರಾತೃತ್ವದ ಭಾವನೆಯಲ್ಲಿ ನೋಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ತಿಳಿಸುತ್ತೆ. ನಾವಿಲ್ಲ ಕಲ್ಲು ಹೊಡಿತೀವಿ ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ, ಸಂವಿಧಾನವನ್ನ ವಿರೋಧ ಮಾಡೋದಲ್ವಾ? ಅದಲ್ವಾ ದೇಶದ್ರೋಹ? ಹಾಕ್ಬೇಕಲ್ವಾ ಇಂಥವ್ರಿಗೆ ದೇಶದ್ರೋಹದ ಪ್ರಕರಣವನ್ನ? ಸಿಕಂದರ್ ಸರ್. ಮೇಡಮ್ ಅವ್ರ ಒಂದ್ ನಿಮಿಷ ಕೇಳಿ. ನಾವು ಯಾವುದನ್ನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ, ಯಾವುದನ್ನು ವಿರೋಧಿಸುತ್ತಾ ಇಲ್ಲ. ಬಾಗಲಕೋಟೆಯಲ್ಲಿ ನಡೆದಂತ ತದನಂತರದ ಬೆಳವಣಿಗೆಯನ್ನ ತಾವು ಗಮನದಲ್ಲಿ ಇಟ್ಕೊಂಡಿಲ್ಲ ಕಾಣುತ್ತೆ. ಬಾಗಲಕೋಟೆಯಲ್ಲಿ ರಾತ್ರಿ ನಡೆದ ಘಟನೆಯ ನಂತರ 2 ಗಂಟೆ ನಂತರ ಬಾಗವಾನ್ ಮಾರ್ಕೆಟ್ ನಲ್ಲಿ 2 ಗೂಡು ಬಂಗ್ ಅಂಗಡಿಗಳನ್ನ ಬೆಂಕಿ ಹಚ್ಚಲಾಗಿದೆ. ಯಾರು ಹಚ್ಚಿದ್ರು ಸರ್? ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂವರೆಗೂ ಬಾಗಲಕೋಟೆಯಲ್ಲಿ ಯಾರು ಹಚ್ಚಿದ್ದಾರು? ಮಾರ್ಕೆಟ್ ನಲ್ಲಿ 2 ಗಾಡಿಗಳಿಗೆ ಹಚ್ಚಿದ್ದು ಯಾರು? 2 ಗಾಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಅದು ಯಾರಂತ ಪೊಲೀಸರು ಪತ್ತೆ ಹಚ್ಚಿ ಸಿಕಂದರ್ ಸರ್ ಯಾಕೆ ಕೇಳ್ದೆ ಅಂದ್ರೆ ಈಗಷ್ಟೇ SP ಅವರು ಮಸೀದಿ ಒಳಗಿಂದಾನೆ ಕಲ್ಲ ಬಂತು ಅಂದ್ರೆ ನೀವು ನಂಬೋದಿಲ್ಲ. ಈ ಗಾಡಿಗೆ ಬೆಂಕಿ ಹಚ್ಚಿದವ್ರು ಯಾರು? ಪೊಲೀಸರು ಹೇಳ್ರಿ. ಅಂದ್ರೆ ಪೊಲೀಸರು ನಿಮಗೆ ವಿರುದ್ಧವಾಗಿ ಏನಾದ್ರೂ ಹೇಳಿದ್ರೆ ನೀವು ಪೊಲೀಸರನ್ನ ನಂಬಲ್ಲ, ಪೊಲೀಸರು ನಿಮ್ಮ ಅನುಕೂಲಕ್ಕೆ ಏನಾದ್ರು ಹೇಳಿದ್ರೆ ಮಾತ್ರ ಪೊಲೀಸರನ್ನ ನಂಬೋದಾ? ಹಿಂಗ ಸಿಕಂದರ್ ಸರ್? ಮೇಡಮ್ ಅವರೇ, ನಾನು ಏನ್ ಹೇಳ್ತಾ ಇದ್ದೇನೆ, ಈಗ 144 ಕಲಂ ಜಾರಿ ಆಯ್ತು. 12 ನಂತರನೂ ಕೂಡ 200ರಿಂದ 250 ಜನನು ಸೇರಿ ಮತ್ತೆ ಘೋಷಣೆಗಳನ್ನ ಕೂಗ್ತಾ ಇದ್ರು. ಅವಾಗಲೂ ಕೂಡ ಈ ಕಾನೂನನ್ನ ಗೌರವಿಸುವಂತ, ಸಂವಿಧಾನವನ್ನ ಗೌರವಿಸುವಂತ ಮಾತನಾಡ್ತಕ್ಕಂಥ ಜನ ಈ ಸರ್ಕಾರವನ್ನೇ ನಿಯಮಗಳನ್ನ ಪಾಲಿಸದಿದ್ದರೆ ಅದಕ್ಕೆ ಯಾರು ಅದಕ್ಕೆ ಉತ್ತರ ಕೊಡಬೇಕು? ಕಾನೂನು ಉಲ್ಲಂಘನೆ ಮಾಡ್ತಾರೆ ಯಾರು ಸರ್? ಕಾನೂನು ಉಲ್ಲಂಘನೆ ಬಗ್ಗೆ ಮಾಡಿದಂತವರಿಗೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ನಾವು ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಸರ್. ನೀವು ಕಲ್ಲೊಡ್ದಾಗ ಹಿಂದೂಗಳು ಬಾಲ ಮುದ್ರಕೊಂಡು ಮನೆದೊಳಗೆ ಬಾಕ್ಲಾಗಿ ಕುತ್ಕೊಂಡ್ಬಿಡ್ಬೇಕಾಯ್ತು, ಎದುರ್ಕೊಂಡು ಈಚೆಗೆ ಬರ್ಲೇಬಾರ್ದಾಯ್ತು. ಈಗ 2 ಗಾಡಿಗಳು ಬೆಂಕಿ ಇಕ್ಕಿದ್ದಾರೆ ಅಂತ ನಿಮಗೆ ಉರಿತಾ ಇದೆ.